ಸ್ನೇಹಿತರೆ, ಮೀಡಿಯಾ ಮಾಸ್ಟರ್ಸ್ಗೆ ಸ್ವಾಗತ ಸುಸ್ವಾಗತ. ಗೆಳೆಯರೆ, ಅಲ್ಲಿ ವಿದ್ಯಾರ್ಥಿಗಳು ಇದ್ದಕ್ಕಿದ್ದಂತೆ ಬೀದಿಗಿಳಿದಿದ್ದಾರೆ. ಆಳುವ ಪಕ್ಷದ ಬಗ್ಗೆ ಅವರು ಅಸಹನೆಯನ್ನು ಹೊರಹಾಕ್ತಾ ಇದ್ದಾರೆ. ಅಲ್ಲಿ ನಡೀತಿರೋ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾ ಇದ್ದಾರೆ. ನಮ್ಮ ಟ್ಯಾಕ್ಸ್ ದುಡ್ಡಲ್ಲಿ ನೀವು ಮಜಾ ಮಾಡೋದನ್ನು ನಿಲ್ಲಿಸಿ, ಇಲ್ಲ ಅಂದರೆ ಇಡೀ ಸಂಸತ್ತನ್ನು ವಿಸರ್ಜಿಸಿ ತೊಲಗಿ ಅನ್ನೋ ಕೂಗು ಅಲ್ಲಿ ತೀವ್ರವಾಗ್ತಾ ಇದೆ. ಅಲ್ಲಿ ಪ್ರತಿಭಟನಾಕಾರರನ್ನು ನಿಯಂತ್ರಿಸೋದಕ್ಕೆ ಪೊಲೀಸರು ಕೂಡ ಹರಸಾಹಸ ಪಡ್ತಾ ಇದ್ದಾರೆ. ಅಶ್ರುವಾಯುವಿನ ಸೆಲ್ಲುಗಳು ಸಿಡಿತಾ ಇವೆ. ಹಾಗಾದ್ರೆ ಅಲ್ಲಿ ಬಾಂಗ್ಲಾದೇಶ, ಶ್ರೀಲಂಕಾಗಳಲ್ಲಾದ ಹಾಗೆ ಆಗ ಹೋಗುತ್ತಾ? ಅಧಿಕಾರ ಪಲ್ಲಟಕ್ಕೆ, ಸರ್ಕಾರವನ್ನು ಪತನಗೊಳಿಸೋದಕ್ಕೆ ಯಾರಾದರೂ ಅಲ್ಲಿ ಸಂಚು ಮಾಡ್ತಾ ಇದ್ದಾರಾ? ಆ ವಿದ್ಯಾರ್ಥಿ ಪ್ರತಿಭಟನೆಯಲ್ಲಿ ನಿಜಕ್ಕೂ ಏನಾದರೂ ಬದಲಾವಣೆಯನ್ನು ತರುತ್ತಾ? ಎಷ್ಟಕ್ಕೂ ಯಾಕೆ ಪ್ರತಿಭಟನೆ? ಎಲ್ಲಿ ಪ್ರತಿಭಟನೆ? ಬನ್ನಿ ನೋಡೋಣ. ಗೆಳೆಯರೆ, ಜಗತ್ತಲ್ಲಿ ಅವರ ವೇತನವನ್ನು ಅವರೇ ಹೆಚ್ಚು ಮಾಡ್ಕೊಳ್ಳೋ ಅವಕಾಶ ಕೆಲವರಿಗೆ ಮಾತ್ರ ಸಿಗುತ್ತೆ. ಅಂಥ ಅದೃಷ್ಟವಂತ ಸಮುದಾಯಗಳ ಪೈಕಿ ನಮ್ಮ ಶಾಸಕರು, ಸಂಸದರು ಕೂಡ ಸೇರ್ಕೋತಾರೆ. 2023ರಲ್ಲಿ ಭಾರತದ ಸಂಸತ್ ಸದಸ್ಯರ ವೇತನವನ್ನು ಪರಿಷ್ಕರಣೆ ಮಾಡಲಾಯಿತು. ಅದರ ಪ್ರಕಾರ ಪ್ರತಿ ಸಂಸದನಿಗೆ ಪ್ರತಿ ತಿಂಗಳು 1,24,000 ಸಂಬಳ, ಅದರ ಜೊತೆ ಆಫೀಸ್ ಮೇಂಟೆನೆನ್ಸು ಮತ್ತು ಅಸಿಸ್ಟೆಂಟ್ಗಳನ್ನು ಇಟ್ಕೊಳ್ಳೋದಕ್ಕೆ ಅಂತ 70,000, ಆಫೀಸ್ ಅಲಯನ್ಸ್ ಅಂತ 60,000 ರೂಪಾಯಿಗಳನ್ನು ಕೊಡ್ತಾರೆ. ಇದರ ಜೊತೆ ದೆಹಲಿಲೊಂದು ಮನೆ ಕೊಡ್ತಾರೆ. ಸರ್ಕಾರದ ಬಂಗ್ಲೆ ನಮಗಿಷ್ಟ ಆಗಲಿಲ್ಲ ಅಂದರೆ ಅಲ್ಲಿ ಆ ಸಂಸದ ಯಾವ ಮನೇಲಿರ್ತಾನೋ ಅದರ ಬಾಡಿಗೆ ಕೊಡ್ತಾರೆ. ಹಾಗೆಯೇ 34 ಬಾರಿ ದೇಶದಲ್ಲಿ ಎಲ್ಲಿ ಬೇಕಾದರೂ ಓಡಾಡೋದಕ್ಕೆ ವಿಮಾನ ಪ್ರಯಾಣದ ಟಿಕೆಟನ್ನು ಕೊಡಲಾಗತ್ತೆ. ರೈಲಲ್ಲಿ 5 ವರ್ಷಗಳ ಕಾಲ ಎಲ್ಲಿಗೆ ಹೋದರೂ ಉಚಿತ ಪ್ರಯಾಣಕ್ಕೆ ಅವಕಾಶ ಇರುತ್ತೆ. ಪ್ರತಿ ವರ್ಷಕ್ಕೆ 1,50,000 ರೂಪಾಯಿಗಳಷ್ಟು ಹಣವನ್ನು ಕಮ್ಯುನಿಕೇಷನ್ ಬಿಲ್ ಅಂತ ಕೊಡ್ತಾರೆ. 50,000 ಯೂನಿಟ್ಗಳಷ್ಟು ಕರೆಂಟ್ ಫ್ರೀ. ಹಾಗೆಯೇ ಅವ್ರಿಗೇನಾದರೂ ಕಾಯಿಲೆ ಕಸಾಯಿಲೆ ಬಂದರೆ ಅದರ ಟ್ರೀಟ್ಮೆಂಟು ಕೂಡ ಫ್ರೀನೇ. ಸೊ ಇಷ್ಟೆಲ್ಲ ಸವಲತ್ತುಗಳನ್ನು ಸರ್ಕಾರ ಸಂಸದರಿಗೆ ಕೊಡ್ತಾ ಇದೆ. ಅಲ್ಲ ರೀ, ವರ್ಷಕ್ಕೆ 1.5 ಲಕ್ಷದಷ್ಟು ಕಮ್ಯುನಿಕೇಷನ್ ಅಲೋಯನ್ಸು ಅಂದರೆ ಪ್ರತಿ ತಿಂಗಳು 12,500 ರೂಪಾಯಿ ಆಯಿತು. ಯಾವುದಾದ್ರೂ ಟೆಲಿಕಮ್ಯುನಿಕೇಷನ್ ಕಂಪನಿಗೆ ತಿಂಗಳಿಗೆ 2,500 ರೂಪಾಯಿ ಕೊಟ್ಟುಬಿಟ್ರೆ ಇಂಟರ್ನೆಟ್ಟು, ಅನ್ಲಿಮಿಟೆಡ್ ಫೋನ್ ಕಾಲ್ಗಳನ್ನು ಕೂಡ ಅವರು ಕೊಟ್ಟುಬಿಡ್ತಾರೆ. ಆದರೆ ನಮ್ಮ ಸಂಸದರಿಗೆ ಪ್ರತಿ ತಿಂಗಳು ಅವರ ಕಮ್ಯುನಿಕೇಷನ್ಗೆ ಅಂದರೆ ಟೆಲಿಫೋನ್ ಬಿಲ್ಗಳಿಗೆ ಅಂತ 12,500 ರೂಪಾಯಿಗಳಷ್ಟು ಹಣವನ್ನು ಕೊಡಲಾಗತ್ತೆ. ಇನ್ನು ಈಗ ಕರ್ನಾಟಕದ ಶಾಸಕರು ಕೂಡ ತಮ್ಮ ವೇತನಗಳನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಅವರಿಗೆ ಬರೀ ಅಧಿಕಾರದಲ್ಲಿದ್ದಾಗ ವೇತನ ಮಾತ್ರ ಅಲ್ಲ, ಮಾಜಿ ಆದರೆ ಸಂಸದರಿಗೆ, ಶಾಸಕರಿಗೆ ಅವರು ಬದುಕಿರೋಷ್ಟು ದಿನ ಪೆನ್ಷನ್ ಕೂಡ ಕೊಡಲಾಗತ್ತೆ. ಇದರ ಮೇಲೆ ಒಮ್ಮೆ ಶಾಸಕನೋ ಸಂಸದನೋ ಆಗಿಬಿಟ್ಟ ಅಂದರೆ ಅವನ ಕುಟುಂಬದ ಇನ್ನೊಂದು 2-3 ತಲೆಮಾರುಗಳಿಗೆ ಯಾವ ಚಿಂತೆನೂ ಇರೋದಿಲ್ಲ. ಬಿಡಿ, ನಮ್ಮಲ್ಲಿ ಇದು ಯಾವುದ್ರ ಬಗ್ಗೆನೂ ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೆ ನಮಗೆ ಸಮಯ ಇಲ್ಲ. ಯಾಕೆಂದರೆ ನಮ್ಮ ಜನಪ್ರತಿನಿಧಿಯನ್ನು ನಾವು 2 ಮಾನದಂಡಗಳ ಮೇಲೆ ಆಯ್ಕೆ ಮಾಡೋದು. ಅದರಲ್ಲಿ ಒಂದು, ಅವನು ನಮ್ಮ ಜಾತಿಯವನ ಅಥವಾ ಆ ಪಕ್ಷದಲ್ಲಿ ಯಾವನಾದರೂ ದೊಡ್ಡ ಲೀಡರು ನಮ್ಮ ಜಾತಿಗೆ ಸೇರಿದವನಿದಾನ ಅನ್ನೋದು. 2ನೇದ್ದು, ಎಲೆಕ್ಷನ್ ಟೈಮಲ್ಲಿ ಅವನು ಏನು ಕೊಟ್ಟ ಅನ್ನೋದು. ಆಮೇಲೆ 5 ವರ್ಷ ನಾವು ಆರಿಸಿ ಕಳುಹಿಸಿದ ಶಾಸಕ, ಸಂಸದ ಏನೇ ಮಾಡಿದ್ರು, ಅವನು ಏನೇ ಮಾಡ್ಕೊಂಡ್ರು ನಮಗೂ ಅದಕ್ಕೂ ಸಂಬಂಧ ಇರೋದಿಲ್ಲ. ನಾವು ತಲೆ ಕೆಡಿಸ್ಕೊಳ್ಳೋದಕ್ಕೂ ಹೋಗೋದಿಲ್ಲ. ಆದರೆ ಇಂಡೋನೇಷ್ಯಾದಲ್ಲಿ ಹಾಗಾಗ್ತಾ ಇಲ್ಲ. ಅಲ್ಲಿನ ಜನ ತಾವು ಕಟ್ಟೋ ಟ್ಯಾಕ್ಸ್ ಹಣದಲ್ಲಿ ತಾವು ಆರಿಸಿ ಕಳುಹಿಸಿದ ಜನ ಮಜಾ ಮಾಡ್ತಾ ಇದ್ದಾರೆ. ಐಷಾರಾಮಕ್ಕಾಗಿ ಜನರ ತೆರಿಗೆ ಹಣ ಖರ್ಚಾಗ್ತಾ ಇದೆ ಅಂತ ಸಿಟ್ಟು ಮಾಡ್ಕೊಂಡಿದ್ದಾರೆ ಮತ್ತು ತಮ್ಮ ಜನಪ್ರತಿನಿಧಿಗಳ ವಿರುದ್ಧ ತಿರುಗಿ ಬೀಳ್ತಾ ಇದ್ದಾರೆ. ಗೆಳೆಯರೆ, ಇಂಡೋನೇಷ್ಯಾದಲ್ಲಿ ಒಟ್ಟು 580 ಸಂಸದರಿದ್ದಾರೆ. ಅವರು ಕಳೆದ ಸೆಪ್ಟೆಂಬರ್ನಿಂದ ಅಂದರೆ 2024ರ ಸೆಪ್ಟೆಂಬರ್ನಿಂದ ಪ್ರತಿ ತಿಂಗಳು 50 ಮಿಲಿಯನ್ ಇಂಡೋನೇಷ್ಯನ್ ರೂಪಾಯಿಗಳಷ್ಟು ಹಣವನ್ನು ಹೌಸಿಂಗ್ ಅಲಯನ್ಸ್ ಆಗಿ ಪಡ್ಕೋತಾರೆ. ಅಂದರೆ ಭಾರತದ ರೂಪಾಯಿಯ ಲೆಕ್ಕದಲ್ಲಿ ಹೇಳೋದಾದರೆ ಪ್ರತಿ ಸಂಸದ ಪ್ರತಿ ತಿಂಗಳು 2.5 ಲಕ್ಷಕ್ಕೂ ಅಧಿಕ ಹಣವನ್ನು ತನ್ನ ಮನೆಯ ಬಾಡಿಗೆಗೆ ಅಂತ ತಗೋತಾನೆ. ಹಾಗೆಯೇ ಅವರಿಗೆ ಸಿಗ್ತಾ ಇರೋ ಸಂಬಳ ಇದೆಯಲ್ಲ, ಅದು ಒಬ್ಬ ಸಾಮಾನ್ಯ ನಾಗರಿಕನ ಪ್ರತಿ ತಿಂಗಳ ಸಂಬಳ ಏನಿದೆ ಅದಕ್ಕಿಂತ 20 ಪಟ್ಟು ಅಧಿಕವಾಗಿದೆ ಅನ್ನೋ ಆರೋಪ ಕೇಳಿ ಬರ್ತಾ ಇದೆ. ಇದರ ಜೊತೆ ಅವರ ಐಷಾರಾಮಗಳಿಗೆ ಕೂಡ ಒಂದಷ್ಟು ಅಲಯನ್ಸ್ ಸಿಗೋ ಹಾಗೆ ಅವರು ವ್ಯವಸ್ಥೆಗಳನ್ನು ಮಾಡಿಕೊಂಡಿದ್ದಾರೆ. ಇದು ಅಲ್ಲಿನ ಜನರ ಆಕ್ರೋಶಕ್ಕೆ ಕಾರಣ ಆಗ್ತಾ ಇದೆ. ಹೀಗಾಗಿ ಅಲ್ಲಿನ ವಿದ್ಯಾರ್ಥಿಗಳು ಸಂಸದರ ವಿರುದ್ಧ ದೊಡ್ಡ ಮಟ್ಟದ ಪ್ರತಿಭಟನೆಗಳಿಗೆ ಮುಂದಾಗಿದ್ದಾರೆ. ಇನ್ನು ಈ ಬಗ್ಗೆ ಅಲ್ಲಿನ ಸಂಸತ್ತಿನ ಸ್ಪೀಕರ್ ಪುವಾನ್ ಮಹಾರಾಣಿ
ನಾವು ಹೆಚ್ಚು ವೇತನ ಭತ್ಯೆಗಳನ್ನು ತಗೋತಾ ಇಲ್ಲ. ಜಕಾರ್ತಾದಲ್ಲಿ ಈಗಾಗಲೇ ಉಂಟಾಗಿರುವ ಬೆಲೆ ಏರಿಕೆಗೆ ಅನುಗುಣವಾಗಿ ನಮ್ಮ ವೇತನ ಹೆಚ್ಚಳದ ನಿರ್ಧಾರವನ್ನು ಕೈಗೊಂಡಿದ್ದೀವಿ. ಇದು ಅಗತ್ಯನೇ ಹೊರತು ಐಷಾರಾಮ ಅಲ್ಲ ಅನ್ನೋ ಹೇಳಿಕೆಯನ್ನು ಕೊಟ್ಟರು. ಆಕೆ ಮಾತು ಸಿಕ್ಕಾಪಟ್ಟೆ ವೈರಲ್ ಕೂಡ ಆಯಿತು. ಹಾಗಾದ್ರೆ ಬೆಲೆ ಏರಿಕೆ ಅನ್ನೋದು ಕೇವಲ ಸಂಸದರಿಗೆ, ಶಾಸಕರಿಗೆ ಮಾತ್ರನಾ? ಇನ್ನು ಬೆಲೆ ಏರಿಕೆಯನ್ನು ನಿಯಂತ್ರಿಸಬೇಕಾದ ಜವಾಬ್ದಾರಿ ಯಾರದು? ನೀವು ಬೆಲೆ ಏರಿಕೆಗೆ ತಕ್ಕಷ್ಟು ಸಂಬಳ ಭತ್ಯೆಗಳನ್ನು ತಕೊಂಡು ಸುಖವಾಗಿ ಮಜಾ ಮಾಡ್ಕೊಂಡು ಇದ್ದು ಬಿಡಿ ಅಂತ ನಿಮ್ಮನ್ನ ಆರಿಸಿ ಕಳುಹಿಸಿದೀವಾ ಅನ್ನೋದು ಅಲ್ಲಿನ ವಿದ್ಯಾರ್ಥಿಗಳ ಪ್ರಶ್ನೆ. ಹೀಗಾಗಿ ಸ್ಪೀಕರ್ ಮಾತು ಕೇಳಿದ ನಂತರ ಅಲ್ಲಿ ಪ್ರತಿಭಟನೆಗಳು ಮತ್ತಷ್ಟು ಹೆಚ್ಚಾಗ್ತಾ ಹೋಗಿವೆ. ಗೆಳೆಯರೆ, ಇಂಡೋನೇಷ್ಯಾ ಅಂದರೆ ನೀವಿಲ್ಲಿ ಮ್ಯಾಪಲ್ಲಿ ನೋಡ್ತಾ ಇದ್ದೀರಲ್ಲ, ಇದು ಆಗ್ನೇಯ ಏಷ್ಯಾದಲ್ಲಿನ ಈ ದ್ವೀಪ ರಾಷ್ಟ್ರದಲ್ಲಿ ಒಟ್ಟು 17,000 ದ್ವೀಪಗಳಿವೆ. ಸುಮಾತ್ರ, ಜಾವಾ, ಸುಲವಾಶಿ, ಬೋರ್ನಿಯೋ, ನ್ಯೂಗಿನಿಯಾದಂಥ ಪ್ರಮುಖ ದ್ವೀಪಗಳನ್ನು ಹೊಂದಿರುವ ಇಂಡೋನೇಷ್ಯಾ ಜಕಾರ್ತಾನ ರಾಜಧಾನಿಯನ್ನಾಗಿ ಮಾಡಿಕೊಂಡಿದೆ. ಇದು ಜಗತ್ತಿನ ಅತಿದೊಡ್ಡ ದ್ವೀಪ ರಾಷ್ಟ್ರ ಅನ್ನೋ ಖ್ಯಾತಿಯನ್ನು ಪಡ್ಕೊಂಡಿರೋದಷ್ಟೇ ಅಲ್ಲ, ವಿಸ್ತೀರ್ಣದ ಲೆಕ್ಕದಲ್ಲಿ ಇಂಡೋನೇಷ್ಯಾ ಜಗತ್ತಿನ 14ನೇ ದೊಡ್ಡ ದೇಶ ಅಂತ ಕೂಡ ಕರೆಸ್ಕೊಳ್ಳುತ್ತೆ. ಇದು ಒಟ್ಟು 19,04,569 ಚದರ ಕಿಲೋಮೀಟರ್ನಷ್ಟು ವಿಸ್ತೀರ್ಣವನ್ನು ಹೊಂದಿದ್ದು ಒಟ್ಟು 28 ಕೋಟಿ ಜನಸಂಖ್ಯೆಯನ್ನು ಇಂಡೋನೇಷ್ಯಾ ಹೊಂದಿದೆ. ಭಾರತ, ಚೈನಾ, ಅಮೆರಿಕಾದ ನಂತರ ಜಗತ್ತಲ್ಲೇ 4ನೇ ಅತಿ ಹೆಚ್ಚು ಜನಸಂಖ್ಯೆಯನ್ನು ಹೊಂದಿರುವ ದೇಶವಾಗಿರುವ ಇಂಡೋನೇಷ್ಯಾ ಜಗತ್ತಿನ ಅತಿದೊಡ್ಡ ಮುಸ್ಲಿಂ ದೇಶ ಅನ್ನೋ ಹೆಗ್ಗಳಿಕೆಗೆ ಕೂಡ ಪಾತ್ರ ಆಗಿದೆ. ಆದರೆ ಇಲ್ಲಿನ ಕರೆನ್ಸಿ ನೋಟುಗಳ ಮೇಲೆ ಗಣೇಶನ ಚಿತ್ರವನ್ನು ಇವತ್ತಿಗೂ ಪ್ರಿಂಟ್ ಮಾಡ್ತಾರೆ. ಅಲ್ಲಿನ ಏರ್ಲೈನ್ಸ್ಗೆ ಗರುಡ ಅನ್ನೋ ಹೆಸರನ್ನೇ ಇಟ್ಕೊಂಡಿದ್ದಾರೆ ಅನ್ನೋದು ಇಲ್ಲಿನ ವಿಶೇಷ. ಇನ್ನು ಇಂಡೋನೇಷ್ಯಾದ ಒಟ್ಟು ಜನಸಂಖ್ಯೆಯಲ್ಲಿ 87% ಮುಸ್ಲಿಮರಿದ್ದರೆ 10ರಿಂದ 15% ಕ್ರಿಶ್ಚಿಯನ್ರಿದ್ದಾರೆ. ಹಾಗೆಯೇ 1.7% ಹಿಂದೂಗಳು ಕೂಡ ಇಲ್ಲಿದ್ದಾರೆ. ಬಾಲಿ ದ್ವೀಪದಲ್ಲಿ ಹಿಂದೂಗಳ ಸಂಖ್ಯೆ ಹೆಚ್ಚು ಅನ್ನೋದು ಸ್ಪಷ್ಟ. ಇಂಥ ಇಂಡೋನೇಷ್ಯಾ ಯುನಿಟರಿ ಪ್ರೆಸಿಡೆನ್ಷಿಯಲ್ ರಿಪಬ್ಲಿಕ್ ಆಗಿದೆ. ಅಲ್ಲಿನ ಪಾರ್ಲಿಮೆಂಟನ್ನು ಹೌಸ್ ಆಫ್ ರೆಪ್ರೆಸೆಂಟೇಟಿವ್ಸ್ ಅಂತ ಕರೀತಾರೆ. ಅಲ್ಲಿ ಒಟ್ಟು 580 ಸದಸ್ಯರಿದ್ದಾರೆ. ಪ್ರತಿ 5 ವರ್ಷಕ್ಕೊಮ್ಮೆ ಅಲ್ಲಿ ಚುನಾವಣೆಗಳಾಗತ್ವೆ. 2024ರಲ್ಲಿ ನಡೆದ ಚುನಾವಣೆಗಳಲ್ಲಿ ಪ್ರಬೋವೋ ಸುಬಿಯಾಂಟೋವೋ ಇಂಡೋನೇಷ್ಯಾದ ಅಧ್ಯಕ್ಷರಾಗಿದ್ದಾರೆ. ಈಗ ಈ ಸಂಸದರ ವಿರುದ್ಧ ವಿದ್ಯಾರ್ಥಿಗಳು ಹಾಗೂ ಒಂದಷ್ಟು ನಾಗರಿಕರು ದಂಗೆ ಎದ್ದಿದ್ದು ಇಡೀ ಸಂಸತ್ತನ್ನು ವಿಸರ್ಜಿಸಿ ಅಥವಾ ನೀವು ಸ್ವೀಕರಿಸ್ತಾ ಇರುವ ಐಷಾರಾಮಿ ಸವಲತ್ತುಗಳನ್ನಾದರೂ ಇನ್ನು ಮುಂದೆ ಬಿಟ್ಟುಬಿಡಿ ಅನ್ನೋ ಕೂಗಲ್ಲಿ ಕೇಳಿ ಬರ್ತಾ ಇದೆ. ಇದಕ್ಕೆ ಕಾರಣ ಪ್ರಭಾವೋ ಸುಬಿಯಾಂಟೋ ಆಡಳಿತ ಅನ್ನೋ ಮಾತುಗಳು ಕೂಡ ಇವೆ. ಪ್ರಭಾವೋ ಇಂಡೋನೇಷ್ಯಾದ ಸೇನಾಧಿಕಾರಿಯಾಗಿದ್ದವರು, ವಿಪರೀತ ವಿವಾದಗಳನ್ನು ಮೈಮೇಲೆ ಎಳ್ಕೊಳ್ತಲೇ ಬಂದ ವ್ಯಕ್ತಿ. ಈ ಹಿಂದೆ ಸಾಕಷ್ಟು ಬಾರಿ ಸರ್ಕಾರಗಳನ್ನು ಕೆಡವಿಬಿಡೋ ಸಂಚಿನ ಭಾಗ ಕೂಡ ಆಗಿದ್ರು. ಸೇನಾ ದಂಗೆಯನ್ನು ಮಾಡಿಸೋದಕ್ಕೆ ಪ್ರಯತ್ನಿಸಿದ್ರು ಅನ್ನೋ ಆರೋಪ ಕೂಡ ಈತನ ಮೇಲಿತ್ತು. ಈ ಪ್ರಭಾವೋ ಇಂಡೋನೇಷ್ಯಾದ 2ನೇ ಅಧ್ಯಕ್ಷ ಹಾಗೂ ಸರ್ವಾಧಿಕಾರಿ ಸುಹಾರ್ತೋ ಅವರ ಮಗಳನ್ನು ಮದುವೆ ಆಗ್ತಾರೆ ಮತ್ತು ತನ್ನ ಮಾವನ ಆಡಳಿತವನ್ನು ಕಾಪಾಡೋ ಸಲುವಾಗಿ ಸಾಕಷ್ಟು ಹತ್ಯಾಕಾಂಡಗಳನ್ನು ಕೂಡ ಮಾಡ್ತಾರೆ. ಅದಕ್ಕೆ ಸೇನೆಯನ್ನು ಬಳಕೆ ಮಾಡ್ಕೋತಾರೆ ಅನ್ನೋ ಆರೋಪಗಳು ಕೂಡ ಈತನ ಮೇಲಿವೆ. ಹಾಗೆ ಸುಹಾರ್ತೋ ಅವರ ಅಧಿಕಾರವನ್ನು ಉಳಿಸೋದಕ್ಕೆ ಮತ್ತು ತಾನು ಅಧಿಕಾರಕ್ಕೇರೋದಕ್ಕೆ ಇಂಡೋನೇಷ್ಯಾದ ನಿಷೇಧಿತ ಇಸ್ಲಾಮಿಕ್ ಡಿಫೆಂಡರ್ಸ್ ಫ್ರಂಟ್ ಅನ್ನೋ ಉಗ್ರಗಾಮಿ ಸಂಘಟನೆಯ ಜೊತೆ ನಿಕಟ ಸಂಪರ್ಕವನ್ನು ಕೂಡ ಈತ ಹೊಂದಿದ್ರು. ಅಲ್ಲಿನ ಕ್ರೈಸ್ತ ಹಾಗೂ ಎಡಪಂಥೀಯ ಒಲವಿನ ಜನರನ್ನು ಕೊಲ್ಲಿಸೋದ್ರಲ್ಲಿ, ವಿದ್ಯಾರ್ಥಿಗಳ ಪ್ರತಿಭಟನೆಗಳನ್ನು ದಮನ ಮಾಡೋದ್ರಲ್ಲಿ ಈತನ ಪಾತ್ರ ದೊಡ್ಡದಿತ್ತು ಅಂತ ಹೇಳ್ತಾರೆ. ಇಂಥ ಪ್ರಭಾವ ಈ ಹಿಂದಿನ ಜೋಕೋ ವಿಡೋಡೋ ಸರ್ಕಾರದಲ್ಲಿ ರಕ್ಷಣಾ ಸಚಿವರಾಗಿ ಕೆಲಸ ಮಾಡ್ತಾರೆ. ಆ ಸಂದರ್ಭದಲ್ಲೇ ಕತಾರ್ನಿಂದ ಖರೀದಿ ಮಾಡಿದ್ದ ಹಳೆಯ ಮಿರಾಜ್ ವಿಮಾನಗಳ ಹಗರಣ ನಡೆಯುತ್ತೆ. ಅದರ ನಂತರ ಈತ ಇಂಡೋನೇಷ್ಯಾದ ಅಧ್ಯಕ್ಷರಾಗ್ತಾರೆ. ಇವತ್ತು ಅಲ್ಲಿನ ಇಸ್ಲಾಮಿಕ್ ಕಟ್ಟರ್ವಾದಿಗಳ ಕಣ್ಣಲ್ಲಿ ಪ್ರಭಾವೋ ಕಟ್ಟರ್ ಇಸ್ಲಾಮಿಕ್ ನಾಯಕ. ಹೇಗೆ ಟರ್ಕಿಯ ಎರ್ಡೋಗನ್ನ ಕೆಲ ಇಸ್ಲಾಮಿಕ್ ಕಟ್ಟರ್ವಾದಿಗಳು ಆಧುನಿಕ ಖಲೀಫಾನ ಥರ ನೋಡ್ತಾರೋ, ಹಾಗೆ ಈ ಪ್ರಭಾವೋನನ್ನು ಕೂಡ ಇಸ್ಲಾಮಿನ ರಕ್ಷಕನ ಹಾಗೆ ಅಲ್ಲಿ ನೋಡ್ತಾರೆ. ಇನ್ನು ಈ ಪ್ರಭಾವೋನ ತಂದೆ ಸುಮಿತ್ರೋ ಇಂಡೋನೇಷ್ಯಾದ ಪ್ರಮುಖ ಆರ್ಥಿಕ ತಜ್ಞರಾಗಿ ಗುರುತಿಸಿಕೊಂಡಿದ್ರು. ಅಧ್ಯಕ್ಷ ಸುಹಾರ್ತೋ ಅವರ ಸಂಪುಟದಲ್ಲಿ ಸುಮಿತ್ರೋ ಸಚಿವರಾಗಿ ಕೂಡ ಕೆಲಸ ಮಾಡಿದ್ರು. ಗೆಳೆಯರೆ, ಈ ಪ್ರಭಾವೋ, ಸುಮಿತ್ರೋ ಅನ್ನೋ ಹೆಸರುಗಳನ್ನು ನೀವು ಕೇಳ್ತಾ ಇದ್ದೀರಲ್ಲ, ಇವರೆಲ್ಲ ಕೂಡ ಇಸ್ಲಾಂ ಮತದ ಅನುಯಾಯಿಗಳೇ. ಇಂಡೋನೇಷ್ಯಾದ ವೈಶಿಷ್ಟ್ಯ ಅಂದರೆ ಅಲ್ಲಿನ ಮುಸಲ್ಮಾನರ ಹೆಸರುಗಳು ಅರಬ್ಬಿ ಹೆಸರುಗಳಲ್ಲ. ಅವರು ಇಸ್ಲಾಂಗೆ ಮತಾಂತರ ಆದರೂ ಕೂಡ ಆ ನೆಲದ ಸಂಸ್ಕೃತಿಯನ್ನು ಇನ್ನೂ ಕಾಪಾಡಿಕೊಂಡು ಬರ್ತಾ ಇದ್ದಾರೆ ಅನ್ನೋದು ಕೂಡ ಆ ದೇಶದ ಮತ್ತೊಂದು ವೈಶಿಷ್ಟ್ಯ. ಇನ್ನು ಈ ಪ್ರಭಾವೋ ಇದಾರಲ್ಲ, ಈತ ಸೇನಾ ನಾಯಕನಾಗಿದ್ದ ಕಾಲದಲ್ಲಿ ಸಾಕಷ್ಟು ಹತ್ಯಾಕಾಂಡಗಳನ್ನು ನಡೆಸಿದ್ರು ಅನ್ನೋ ಕಾರಣಕ್ಕೆ
ಈತನ ವಿರುದ್ಧ ಮಾನವ ಹಕ್ಕುಗಳ ದಮನಕ್ಕೆ ಸಂಬಂಧಪಟ್ಟ ಒಂದಷ್ಟು ಪ್ರಕರಣಗಳು ದಾಖಲಾಗಿದ್ವು. ಈ ಹಿಂದೆ ಅಮೆರಿಕ ಪ್ರಭಾವೋ ಮೇಲೆ ಒಂದಷ್ಟು ನಿರ್ಬಂಧಗಳನ್ನು ಹೇರಿತ್ತು. ಆದರೆ ಈಗ ಅಂಥದ್ದೇನೂ ಇಲ್ಲ. ಕಳೆದ ಬಿಡನ್ ಆಡಳಿತದ ಜೊತೆ ಕೂಡ ಈತ ಅತ್ಯುತ್ತಮ ಬಾಂಧವ್ಯವನ್ನು ಬೆಳೆಸ್ಕೊಂಡಿದ್ದ. ಟ್ರಂಪ್ ಆಡಳಿತದ ಜೊತೆಯೂ ಆತನ ಸಂಬಂಧಗಳು ತುಂಬಾನೇ ಚೆನ್ನಾಗಿವೆ. ಅಮೆರಿಕ ಇಂಡೋನೇಷ್ಯಾದ ಮೇಲೆ 19% ಟ್ಯಾರಿಫ್ ಅನ್ನು ಹೇರಿದೆ. ಈ ಹಿಂದೆ ಸರ್ವಾಧಿಕಾರಿ ಸುಹಾರ್ತೋ ಸರ್ಕಾರವನ್ನು ಕೂಡ ಅಮೆರಿಕ ಬೆಂಬಲಿಸಿತ್ತು. ಈ ಪ್ರಭಾವೋ ಸರ್ಕಾರವನ್ನು ಅಮೆರಿಕ ಬೆಂಬಲಿಸ್ತಾ ಇದೆ. ಇಷ್ಟಾದರೂ ಈ ಪ್ರಭಾವೋ ಚೈನಾ ಜೊತೆಗಿನ ಸಂಬಂಧಗಳನ್ನು ಅತ್ಯುತ್ತಮವಾಗಿ ಇಟ್ಟುಕೊಂಡಿದ್ದಾರೆ ಅನ್ನೋ ಒಂದು ಸಣ್ಣ ಸಿಟ್ಟು ಅಮೆರಿಕಾಗೆ ಇದ್ದೇ ಇದೆ. ಇನ್ನು ಈ ಪ್ರಭಾವೋ ಆಡಳಿತದ ಸಂದರ್ಭದಲ್ಲಿ ತಗೊಂಡ ಒಂದಷ್ಟು ಆರ್ಥಿಕ ಸುಧಾರಣಾ ಕ್ರಮಗಳು, ಅತಿಯಾದ ತೆರಿಗೆಗಳ ಹೇರಿಕೆ, ಬೆಲೆ ಏರಿಕೆ, ಇದೆಲ್ಲ ಅಲ್ಲಿನ ಜನ ರೊಚ್ಚಿಗೇಳೋ ಹಾಗೆ ಮಾಡ್ತಾ ಇದೆ. ಈ ನಡುವೆ ಸಂಸದರು ತಮ್ಮ ವೇತನವನ್ನು ಹೆಚ್ಚು ಮಾಡಿಕೊಂಡಿದ್ದಾರೆ. ಅದು ಸಾಮಾನ್ಯನ ವೇತನಕ್ಕಿಂತ 20 ಪಟ್ಟು ಹೆಚ್ಚಿದೆ. ಹೀಗಾಗಿ ಜನ ಅಲ್ಲಿ ಸಿಡಿದೇಳ್ತಾ ಇದ್ದಾರೆ. ವಿದ್ಯಾರ್ಥಿಗಳು ಪಾರ್ಲಿಮೆಂಟ್ಗೆ ಮುತ್ತಿಗೆ ಹಾಕೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ. ಪ್ರತಿಭಟನಾಕಾರರನ್ನ ಹಿಮ್ಮೆಟ್ಟಿಸೋದಕ್ಕೆ ಪೊಲೀಸರು ಅಶ್ರುವಾಯುವನ್ನು ಪ್ರಯೋಗ ಮಾಡಿದ್ದಾರೆ. ಈ ಸಂದರ್ಭದಲ್ಲಿ ಸಾವಿರಾರು ಸಂಖ್ಯೆಯಲ್ಲಿದ್ದ ವಿದ್ಯಾರ್ಥಿಗಳು ಪೊಲೀಸರ ಮೇಲೆ ಕಲ್ಲು ತೂರಾಟ ಮಾಡಿದ್ದಾರೆ. ಇಲ್ಲಿ ಸಂಸದರು ತಮ್ಮ ಐಷಾರಾಮವನ್ನು ಬಿಡಬೇಕು ಅಥವಾ ಸರ್ಕಾರವನ್ನು ವಿಸರ್ಜಿಸಿ ಸಾಮಾನ್ಯರ ಹೊಸ ಸರ್ಕಾರ ಬರೋದಕ್ಕೆ ಅವಕಾಶವನ್ನು ಮಾಡಿಕೊಡಬೇಕು ಅಂತ ಪ್ರತಿಭಟನಾಕಾರರು ಒತ್ತಾಯವನ್ನು ಮಾಡ್ತಾ ಇದ್ದಾರೆ. ಅದಕ್ಕೆ ಒಂದಷ್ಟು ಕಾಲಮಿತಿಯನ್ನು ಹಾಕಿ ಸರ್ಕಾರಕ್ಕೆ ಅಂತಿಮ ಗಡುವನ್ನು ಕೂಡ ಕೊಡಲಾಗಿದೆ. ಹೀಗಾಗಿ ಪಾರ್ಲಿಮೆಂಟಿನ ರಕ್ಷಣೆಗೆ 1200 ಮಂದಿ ಪೊಲೀಸರನ್ನ ನಿಯೋಜನೆ ಮಾಡಲಾಗಿದ್ದು, ಪ್ರತಿಭಟನಾಕಾರರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವುದಾಗಿ ಸರ್ಕಾರ ಎಚ್ಚರಿಕೆಯನ್ನು ಕೊಟ್ಟಿದೆ. ಗೆಳೆಯರೆ, ಈ ಹಿಂದೆ ಶ್ರೀಲಂಕಾದಲ್ಲಿ ಮಹಿಂದ ರಾಜಪಕ್ಷೆ ಹಾಗೂ ಗೋಟಬಯ ರಾಜಪಕ್ಷೆ ವಿರುದ್ಧ 2022ರಲ್ಲಿ ಇದೇ ರೀತಿಯ ಪ್ರತಿಭಟನೆಗಳು ನಡೆದಿದ್ವು. ಅಲ್ಲಿ ಶ್ರೀಲಂಕಾ ತೀವ್ರ ಆರ್ಥಿಕ ಬಿಕ್ಕಟ್ಟನ್ನು ಎದುರಿಸ್ತಾ ಇತ್ತು. ದಿನನಿತ್ಯ ಬಳಸುವ ವಸ್ತುಗಳ ಬೆಲೆ ಗಗನಕ್ಕೇರಿತು. ಜನ ಬದುಕೋದು ಕೂಡ ಕಷ್ಟ ಆಗ್ತಾ ಇತ್ತು. ಅಂತಹ ಸಂದರ್ಭದಲ್ಲಿ ಶ್ರೀಲಂಕಾದ ವಿಪಕ್ಷಗಳು ಕೂಡ ಪ್ರತಿಭಟನೆಗೆ ಸಾಥ್ ಕೊಟ್ಟವು. ಹೀಗಾಗಿ ಅಲ್ಲಿ ದೊಡ್ಡ ಮಟ್ಟದ ಕ್ರಾಂತಿ ನಡೆದು ರಾಜಪಕ್ಷೆಗಳು ದೇಶ ಬಿಟ್ಟು ಓಡ್ ಹೋಗಬೇಕಾಗಿ ಬಂತು. ಆ ಬಳಿಕ ಜನ ಸಿಕ್ಕದನ್ನ ಕೊಳ್ಳೆ ಹೊಡ್ಕೊಂಡು ಹೋದ್ರು. ಇನ್ನು ಬಾಂಗ್ಲಾದೇಶದಲ್ಲಿ ಅಮೆರಿಕ ಪ್ರೇರಿತ ಚಟುವಟಿಕೆಗಳು ಆರಂಭ ಆದವು. ಅಲ್ಲಿ ಚುನಾವಣೆಗಳು ಪಾರದರ್ಶಕವಾಗಿ ನಡೆದಿಲ್ಲ ಅನ್ನೋ ಆರೋಪವನ್ನು ಹೊರಿಸಿ ಶೇಖ್ ಹಸೀನಾ ಸರ್ಕಾರದ ವಿರುದ್ಧ ಪ್ರತಿಭಟನೆ ಶುರುವಾಯಿತು. ಆ ಬಳಿಕ ಅದು ಬೇರೆ ಬೇರೆ ತಿರುವುಗಳನ್ನು ಪಡ್ಕೊಂಡು ಫೈನಲಿ ಶೇಖ್ ಹಸೀನಾ ರಾಜೀನಾಮೆ ಕೊಡಬೇಕಾಗಿ ಬಂತು. ದೇಶ ಬಿಟ್ಟು ಓಡಿ ಹೋಗಬೇಕಾಯಿತು. ಇನ್ನು ಅದಕ್ಕೂ ಮೊದಲಿನ ಘಟನೆಗಳನ್ನು ನಾವು ನೋಡೋದಾದರೆ, ಅರಬ್ ಸ್ಪ್ರಿಂಗ್ನ ಕಾಲದಲ್ಲಿ ಕೂಡ ನಾಗರಿಕ ಸಂಘರ್ಷ ಅನ್ನೋದು ದೊಡ್ಡ ಪಾತ್ರವನ್ನು ವಹಿಸಿತ್ತು. ಟ್ಯುನೇಷಿಯಾ, ಲಿಬಿಯಾ, ಸಿರಿಯಾ, ಯಮನ್ ಸೇರಿದಂತೆ ಸಾಕಷ್ಟು ಕಡೆಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಜನ ಸರ್ಕಾರದ ವಿರುದ್ಧ ಬೀದಿಗಿಳಿದ್ರು. ಈ ಎಲ್ಲ ಪ್ರತಿಭಟನೆಗಳ ಹಿಂದೂ ವಿದೇಶಿ ಶಕ್ತಿಗಳ ಕೈವಾಡ ಆಯಿತು. ವಿದೇಶಗಳಿಂದ ಅಪಾರ ಪ್ರಮಾಣದ ಹಣ ಹರಿದು ಬಂದಿತ್ತು ಮತ್ತು ಸರ್ಕಾರಗಳು ಪತನಗೊಳ್ಳುವವರೆಗೆ ಪ್ರತಿಭಟನೆಗಳ ಕಾವು ಆರದ ಹಾಗೆ ನೋಡಿಕೊಳ್ಳುವ ಕೆಲಸ ಕೂಡ ಅಲ್ಲಿ ನಡೀತು. ಅಲ್ಲಿ ನಿರಂಕುಶವಾದಿಗಳು ಅಧಿಕಾರವನ್ನು ಬಿಡಬೇಕಾಗಿ ಬಂತು. ಈಗ ಇಂಡೋನೇಷ್ಯಾದಲ್ಲಿ ಕೂಡ ಅದೇ ಆಗತ್ತಾ? ಇಂಥದ್ದೊಂದು ಪ್ರಶ್ನೆ ಸಾಕಷ್ಟು ಜನರನ್ನ ಕಾಡ್ತಾ ಇದೆ. ಆದರೆ ಈ ಪ್ರತಿಭಟನೆಗಳ ಹಿಂದೆ ಇರೋದು ಯಾರು? ಚೈನಾನ, ಅಮೆರಿಕಾನ ಅನ್ನೋದು ಇನ್ನೂ ಗೊತ್ತಾಗ್ತಾ ಇಲ್ಲ. ಒಂದು ವೇಳೆ ಅಮೆರಿಕ ಏನಾದರೂ ಇಲ್ಲಿನ ಸರ್ಕಾರವನ್ನು ತೆಗೆಯುವ ನಿರ್ಧಾರವನ್ನೇ ಮಾಡಿದರೆ ಅವರು ಖಂಡಿತ ಆ ಕೆಲಸವನ್ನು ಮಾಡಿ ಮುಗಿಸ್ತಾರೆ. ಯಾಕೆಂದರೆ ಇಡೀ ಜಗತ್ತಿನ ಮೇಲೆ ತಮ್ಮ ಹಿಡಿತಾ ಇರಬೇಕು ಅಂತ ಅಮೆರಿಕ ಬಯಸುತ್ತೆ. ಸೊ ಇನ್ನು ಕೆಲವೇ ದಿನಗಳಲ್ಲಿ ಪ್ರತಿಭಟನೆಗಳ ಹಿಂದಿನ ನಿಜ ಕಾರಣ ಏನು ಅನ್ನೋದು ಕೂಡ ನಮಗೆ ಸ್ಪಷ್ಟ ಆಗುತ್ತೆ. ಇದು ಗೆಳೆಯರೆ ಇಂಡೋನೇಷ್ಯಾದಲ್ಲಿ ನಡೀತಿರೋ ವಿದ್ಯಾರ್ಥಿಗಳ ಪ್ರತಿಭಟನೆ ಕುರಿತಾದ ಒಂದಷ್ಟು ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಮತ್ತಷ್ಟು ವಿಶೇಷಗಳ ಜೊತೆ ಮತ್ತೆ ಭೇಟಿಯಾಗೋಣ. ಅಲ್ಲಿವರೆಗೆ ಜೈ ಹಿಂದ್, ಜೈ ಕರ್ನಾಟಕ.